ಮೇಘನ ರಾಜ್ ಅವ್ರಿಗೆ ಈ ರೇಂಜಿಗೆಲ್ಲ ಮೋಸ ಆಗ್ಬಾರ್ದಿತ್ತು. ಪಾಠ ಬ್ಲಾಗ್ ಎಲ್ರಿಗೂ ಸ್ವಾಗತ. ನಾವು ಪ್ರಸಾದ ತಿನ್ನಕ್ಕಂತ ನಡೀದ್ವಿ. ಇಲ್ಲಿ ಸಿಗೋ ಪ್ರಸಾದ ಪ್ರತಿಯೊಂದು ಕೂಡ ಸೌದೆ ಒಲೆ ಮೇಲೆ ಮಾಡಿರುವಂತದ್ದು ನೋಡಿ. ಅಲ್ಲಿ ಸಿಕ್ಕಿರೋ ಪ್ರಸಾದ ತಿಂದು ಅಲ್ಲಿಂದ ಬರ್ಬೇಕಾದ್ರೆ ಜಿಲೇಬಿನ ತಿನ್ಕೊಂಡು ಅಲ್ಲಿಂದ ಇನ್ನೊಂದ್ ಪ್ಲೇಸ್ ಹೋಗ್ಬೇಕಿತ್ತು ಅಂತ ಹೋಗಿ ಅಲ್ಲಿಂದ ಶ್ರೀ ಕೊತ್ತಲ ಬಸವೇಶ್ವರ ಟೆಂಪಲ್ ಗಂತ ಬಂದ್ವಿ. ಅಲ್ಲೊಂದು ಶೂಟ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ವಿ. ಇನ್ನು ಒಳಗಡೆಯಿಂದ ಆಚೆನೆ ಹೋಗಿಲ್ಲ. ಆಗ್ಲೇ ನಮ್ ಮೇಘನ ರಾಜ್ ಅವರು ಸ್ಟೆಪ್ ಹೇಳ್ಕೊಡ್ತಿದ್ರು ನೋಡಿ. ಅಲ್ಲಿಂದ ಶೂಟ್ ನ ಮುಗಿಸ್ಕೊಂಡು ಏನಾದ್ರು ತಿನ್ನೋಣ ಅಂತ ಹೊರಟ್ವಿ. ಅಲ್ಲಿಂದ ಕೋನ್ ತಗೊಂಡು ಖಾಲಿ ಆಗೋವರೆಗೂ ತಿಂದು ಅಲ್ಲಿಂದ ಹೋಟೆಲ್ ಬಂದು ಏನ್ ಬೇಕಿತ್ತು ಅದನ್ನ ಆರ್ಡರ್ ಮಾಡಿ ಅದನ್ನ ಬರೋವರೆಗೂ ಮಾತಾಡ್ಕೊಂಡ್ ಕುತ್ಕೊಂಡಿದ್. ಸುಡುತ್ತೆ ಅಂತ ಗೊತ್ತಿದ್ರು ಕೂಡ ಬಾಯಲ್ಲಿ ಹಾಕೊಂಡು ಸುಟ್ಕೊಂಡ್ಬಿಟ್ಟೆ. ನಮ್ ಮೇಘನ ರಾಜ್ ಅವ್ರಿಗೆ ಪ್ರೀತಿಯಿಂದ ತಿನ್ಸಕ್ ಹೋದ್ರೆ ಈ ತರ ಆಗ್ಬಿಡದ. ಇವತ್ತಿಗಿಷ್ಟೇ, ಮತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಬಾಯ್.